ಹಾಯ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಸವಿರುಚಿ. ಇವತ್ತು ನಾನು ಡ್ರೈ ಫ್ರೂಟ್ಸ್ ಲಾಡು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಪಿಸ್ತಾ 50 ಗ್ರಾಮ್, ಎಳ್ಳು 50 ಗ್ರಾಮ್, ಗೋಡಂಬಿ, ಅಗಸೆ ಬೀಜ, ಖರ್ಜೂರ 200 ಗ್ರಾಮ್ ತಗೊಂಡಿದ್ದೀನಿ. ಬೀಜ ಎಲ್ಲ ತೆಗೆದಿರೋದು, ಚೆನ್ನಾಗಿ ಹಣ್ಣಾಗಿರೋದನ್ನು ತಗೋಬೇಕು. ಬಾದಾಮಿ, ದ್ರಾಕ್ಷಿ ಎಲ್ಲ ಡ್ರೈ ಫ್ರೂಟ್ಸ್ನ 50 ಗ್ರಾಮ್ ತೊಗೊಂಡಿದ್ದೀನಿ ನಾನು. ಒಂದು ದಪ್ಪ ತಳ ಇರೋ ಪಾತ್ರೆ ತಗೊಂಡು 3-4 ಸ್ಪೂನ್ ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ನೆಲ್ಲ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಹಾಗೆ ಹುರಿದ್ರೆ ಕಪ್ಪಾಗ್ಬಿಟ್ಟು ಸೀದೋಗಿರೋ ಥರ ಆಗುತ್ತೆ. ತುಪ್ಪ ಹಾಕ್ಕೊಂಡು ಹುರಿದ್ರೆ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿ ಇರುತ್ತೆ. ಈ ಲಾಡು ತಿನ್ನೋದ್ರಿಂದ ಸುಸ್ತೆಲ್ಲ ಕಡಿಮೆ ಆಗುತ್ತೆ. ಈ ಒಂದು ಲಾಡು ತಿಂದು 1 ಲೋಟ ಹಾಲು ಕುಡಿದ್ರೆ ಬೆಳಗ್ಗೆ ತಿಂಡಿ ಸ್ಕಿಪ್ ಮಾಡಿದ್ರೂ ತೊಂದರೆ ಇರಲ್ಲ. ಮತ್ತು ಮಕ್ಕಳಿಗೆಲ್ಲ ಇದು ಇಷ್ಟ ಆಗುತ್ತೆ. ಸ್ಪೋರ್ಟ್ಸ್ ಆಡೋ ಮಕ್ಕಳಿಗಂತೂ ಇದು ತುಂಬ ಒಳ್ಳೆಯದು. ಇದು ಒಂದು ಲಾಡು ತಿಂದು ಕಳಿಸಿದ್ರೆ ಅವ್ರಿಗೆ ತುಂಬ ಶಕ್ತಿಯಿಂದ ಮತ್ತು ಲವಲವಿಕೆಯಿಂದ ಇರ್ತಾರೆ. ಈ ಲಾಡು ತಿನ್ನೋದ್ರಿಂದ ಓದಿನಲ್ಲೂ ಅವ್ರಿಗೆ ಕಾನ್ಸಂಟ್ರೇಷನ್ ಚೆನ್ನಾಗಿ ಬರುತ್ತೆ ಮತ್ತು ಮೆದುಳಿನ ಶಕ್ತಿನೂ ಹೆಚ್ಚಾಗುತ್ತೆ ಇದರಿಂದ. ಈ ಲಾಡುನ ಎನರ್ಜಿ ಬೂಸ್ಟರ್ ಅಂತಲೂ ಹೇಳ್ಬೋದು. ಯಾಕಂದರೆ ಇದನ್ನು ಮಕ್ಕಳಿಂದ ಹಿಡಿದು ವಯಸ್ಸಾಗಿನವ್ರ ತನಕ ಎಲ್ಲರೂ ತಿನ್ಬೋದು. ಇದರಲ್ಲಿ ಸಕ್ಕರೆ, ಬೆಲ್ಲ, ಪ್ರಿಸರ್ವೇಟಿವ್ಸ್ ಎಲ್ಲ ಏನು ಬಳಸಿಲ್ಲ. ಸೊ ಹೆಲ್ತ್ಗೆ ತುಂಬ ಬೆನಿಫಿಟ್ಸ್ ಇದೆ ಇದರಿಂದ. ಇದ್ರ ಸೇವನೆಯಿಂದ ಹಾರ್ಟ್ಗೆ ತುಂಬ ಒಳ್ಳೆಯದು. ಇದರಲ್ಲಿ ಪ್ರೋಟೀನ್, ಫೈಬರ್ಸ್, ವಿಟಮಿನ್ಗಳು ಇರೋದ್ರಿಂದ ಬಾಡಿಗೆ ತುಂಬ ಇದು ಹೆಲ್ಪ್ ಆಗುತ್ತೆ. ಖರ್ಜೂರ ಮತ್ತು ದ್ರಾಕ್ಷಿ ರಕ್ತಹೀನತೆ ತಪ್ಪಿಸಲು ಸಹಾಯ ಮಾಡುತ್ತೆ. ಇದರಲ್ಲಿ ಫೈಬರ್ ಜಾಸ್ತಿ ಇರೋದ್ರಿಂದ ಡೈಜೆಷನ್ಗೆ ತುಂಬ ಒಳ್ಳೆಯದಿದು. ಮತ್ತು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋರು ಇದನ್ನು ಡೈಲಿ ಒಂದೊಂದು ತಿನ್ನೋದ್ರಿಂದ ಆ ಪ್ರಾಬ್ಲಮ್ಮು ಅವ್ರಿಗೆ ಕಮ್ಮಿ ಆಗುತ್ತೆ. ಈ ಲಾಡು ತಿನ್ನೋದ್ರಿಂದ ಹೊಟ್ಟೆ ತುಂಬಿದ ಅನುಭವ ಆಗುತ್ತೆ ಮತ್ತು ಪದೇ ಪದೇ ತಿನ್ನಬೇಕು ಅಂತ ಅನಿಸೋದಿಲ್ಲ. ಇದರಿಂದ ತೂಕನೂ ಕಮ್ಮಿ ಆಗುತ್ತೆ. ಬೆಳೆಯೋ ಮಕ್ಕಳಲ್ಲಿ ಹಾರ್ಮೋನ್ಸ್ ಸರಿಯಾದ ಪ್ರಮಾಣದಲ್ಲಿ ಇರೋ ಥರ ಈ ಡ್ರೈ ಫ್ರೂಟ್ಸ್ ಲಾಡು ನೋಡ್ಕೊಳುತ್ತೆ. ಇದರಲ್ಲಿ ವಿಟಮಿನ್ ಇ ಇರೋದ್ರಿಂದ ಚರ್ಮ ಮತ್ತು ಕೂದಲಿಗೆ ತುಂಬ ಒಳ್ಳೆಯದು. ಸ್ಕಿನ್ ಚೆನ್ನಾಗಿ ಗ್ಲೋ ಆಗುತ್ತೆ ಮತ್ತು ಕೂದಲು ಉದುರೋದೇ ಎಲ್ಲ ಕಮ್ಮಿ ಆಗುತ್ತೆ. ಫ್ರೈ ಆಗಿ ಆರಿದ್ಮೇಲೆ ಈ ಥರ ಒಂದು ಮಿಕ್ಸಿ ಜಾರಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ನ ಹಾಕಿ ತರ್ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಫ್ರೈ ಮಾಡ್ಕೊಂಡಿರೋ ಖರ್ಜೂರನ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಇದಕ್ಕೆ ನೀರಾಗಲಿ ಎಣ್ಣೆ, ತುಪ್ಪ ಏನೂ ಹಾಕೋದು ಬೇಡ. ಹಾಗೆ ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಈ ತರ್ತರಿಯಾಗಿ ಪುಡಿ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸ್ ಜೊತೆಗೆ ಖರ್ಜೂರ ಪೇಸ್ಟ್ ಹಾಕಿ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಲಾಡು ಥರ ನಿಮಗೆ ಎಷ್ಟು ದೊಡ್ಡದು ಬೇಕೋ, ಎಷ್ಟು ಚಿಕ್ಕದು ಬೇಕೋ, ಯಾವ ಸೈಜ್ ಬೇಕೋ ಅದಕ್ಕೆ ಮಾಡ್ಕೋಬೋದು. ನೀರು, ಎಣ್ಣೆ ಎಲ್ಲ ಏನು ಮಿಕ್ಸ್ ಮಾಡಬೇಡಿ. ನೀರು ಹಾಕಿದ್ರೆ ಜಾಸ್ತಿ ದಿವಸ ಇಡೋಕ್ಕಾಗಲ್ಲ, ಬೇಗ ಹಾಳಾಗಿಬಿಡುತ್ತೆ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ರೆಸಿಪಿ ಹೇಗಿದೆ ಅಂತ. ಇನ್ನೂ ಹೆಚ್ಚಿನ ರೆಸಿಪಿಗಾಗಿ ಸವಿರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.